ಮಂಡ್ಯದಲ್ಲಿ ರಾತ್ರಿ ವೇಳೆ ಗ್ರಾಮಕ್ಕೆ ಬಂದು ಜನರಿಗೆ ಶಾಸ್ತ್ರವನ್ನ ಹೇಳಿ ಬುಡುಬುಡಿಕೆ ಜನರು ಭಯವನ್ನ ಹುಟ್ಟಿಸಿದ್ದಾರೆ. ಭಯ ಹುಟ್ಟಿಸುತ್ತಿದ್ದ ಬುಡುಬುಡಿಕೆ ಜನಾಂಗದವರಿಗೆ ಕೀಲಾರ ಗ್ರಾಮಸ್ಥರು ಚಡಿ ಬಿಡಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ರಾಮದಲ್ಲಿ ರಾತ್ರಿ ವೇಳೆ ಬೀದಿಯಲ್ಲಿ ಸಂಚರಿಸಿ ಭಯ ಹುಟ್ಟಿಸುತ್ತಿದ್ದ ರೀತಿ ಶಾಸ್ತ್ರ ಹೇಳುತ್ತಿದ್ರು. ಇವರ ಭಯ ಹುಟ್ಟಿಸುವ ಭವಿಷ್ಯ ಶಾಸ್ತ್ರ ಕೇಳಿ ಸುತ್ತಮುತ್ತಲ ಊರಿನ ಜನರು ಆತಂಕಗೊಳಗಾಗಿದ್ರು. ಒಂಟಿ ಮಹಿಳೆಯರಿದ್ದ ಮನೆಗೆ ಹೋಗಿ ವಿಚಿತ್ರ ರೀತಿಯ ಭಯ ಹುಟ್ಟಿಸುವ ಶಾಸ್ತ್ರವನ್ನ ಹೇಳಿ ಹಣವನ್ನ ಪಡೆಯುತ್ತಿದ್ರು. ಗ್ರಾಮದ ಮುಖ್ಯ ಜಾಗದಲ್ಲಿ ನಿಂತು ಗ್ರಾಮಕ್ಕೆ ಆಪತ್ತು ಬರಲಿದೆ ಎಂದು ಹೇಳಿ ಭಯದ ವಾತಾವರಣವನ್ನ ಸೃಷ್ಟಿಸುತ್ತಿದ್ರು. ಇದರಿಂದ ಕಂಗಾಲಾದ ಗ್ರಾಮಸ್ಥರು ಅವರು ತಂಗಿದ್ದ ಊರಿನ ಹೊರಗಿನ ಜಾಗದಲ್ಲಿ ಅವರನ್ನ ತಡೆದು ಎಚ್ಚರಿಕೆಯನ್ನ ನೀಡಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರ ತರಾಟೆಯ ಬಳಿಕ ಕ್ಷಮೆ ಕೋರಿ ಮತ್ತೊಮ್ಮೆ ಈ ರೀತಿ ಬಂದು ಭವಿಷ್ಯವನ್ನ ಹೇಳುವುದಿಲ್ಲ ಎಂದು ಕ್ಷಮೆ ಯಾಚಿಸಿದ್ದಾರೆ. ಕೃಷ್ಣ ಮುಂದಕ್ಕೆ ತಪ್ಪಾಯ್ತು, ಒಟ್ಟಪಡಿಕೆ ಬಂದಿರೋದು ಅದ್ರ ಸಾರಿತ್ತು. ನಾವು ಹೇಳೋದೆಲ್ಲ ಸುಳ್ಳು. ಈ ಸಮಯ ಗ್ರಾಮದ ಜನಗಳಿಗೆ ಕೈ ಮುಗಿದು ಕೇಳ್ತೈತಿ, ತಪ್ಪಾಯ್ತು, ಇನ್ನೊಂದ್ಸಲಿ ಬರಲ್ಲ ಕೊಡ. ಏನಪ್ಪ ಎಷ್ಟು ಕಲೆಕ್ಷನ್ ಮಾಡಿ ಎಲ್ಲ ಕೊಡ್ತಾ ರಾತ್ರಿ ಸಾರಿದ್ದು ಸುಳ್ಳು, ತಪ್ಪಾಯ್ತು. ಗ್ರಾಮ ದೇವತೆ ವೀರಭದ್ರ ಸ್ವಾಮಿ ಆಡೆ ಮಾಡಿ ಹೇಳ್ತಾ ಇದ್ದೀನಿ, ಬಂದದ್ದು ತಪ್ಪಾಯ್ತು ಕಣಪ್ಪ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಸುಳ್ಳು, ವೀರಭದ್ರ ಸ್ವಾಮಿ ಸುಳ್ಳು. ನೀನ್ ಸಾರ್ ಬೇಕಾದ್ರೆ ಬರೀ ಹೊಟ್ಟೆ ಪಾಡಿಗೆ 10,000 ಬೆಳೆ ಭಿಕ್ಷೆ ಕೊಡ್ಲಿ ಅಂತ ರಾತ್ರಿ ಸಾರ್ತಾರೆ, ಹೊಟ್ಟೆ ಪಡಿಗೆ ಕಣಪ್ಪ, ದಯವಿಟ್ಟು ಕೈ ಮುಗಿದು ಸುಳ್ಳು. ನಮ್ಮೆಲ್ಲರನ್ನು ಎದುರಿಸ್ಬಿಟ್ಟಾರೆ. ಭಯ ಜನಕ್ಕೆಲ್ಲ ಭಯ ಬಂದದಲ್ಲ ಸರ್. ಅವ್ರು ಕೊಡುತ್ತಿಲ್ವ ಈಗ ಇರಪ್ಪ ಕಿಟ್ಟೆ ನೀವು ನನ್ನ ಮಕ್ಕಳ ಜೈ ಕತ್ತೀನಿ ನೀವು ಜೈ ಕತ್ತೀನಿ